ಫೌಂಡೇಶನ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮಿಸ್ ಮಾಡಬೇಡಿ, ತಪ್ಪದೆ ಫುಲ್ ಕಂಪ್ಲೀಟಾಗಿ ನೋಡಿ. ಸೊ ಇಲ್ಲಿ ನಾನು ಫಸ್ಟ್ ಮಾತಾಡ್ತೀನಿ ಹುಡಾ ಬ್ಯೂಟಿ ಬಗ್ಗೆ. ಸೊ ಹುಡಾ ಬ್ಯೂಟಿ ಇಸ್ ಅ ವೆಲ್ ನೋನ್ ಬ್ರ್ಯಾಂಡ್ ಅಂತಲೇ ಹೇಳಿ, ಆದಷ್ಟು ಡ್ರೈ ಸ್ಕಿನ್ ಅವರಂತೂ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಬಿಕಾಸ್ ತುಂಬ ಶಾಪರಲ್ ಬ್ರ್ಯಾಂಡ್, ವಾಟರ್ ಪ್ರೂಫ್ ಕೂಡ, ಮ್ಯಾಟ್ ಫಿನಿಶ್ ಆ್ಯಂಡ್ ಫುಲ್ ಕವರೇಜ್. ಹುಡಾ ಏನು ಹೈ ಕವರೇಜ್ ಇರುವಂಥ ಒಂದು ಫೌಂಡೇಶನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ದ ಬೆಸ್ಟ್ ಬ್ರ್ಯಾಂಡ್ ನಾಸ್ ಅಂತಲೇ ಹೇಳ್ತೀನಿ. ಇಟ್ಸ್ ಹಲೋ, ಎಲ್ಲರಿಗೂ ನಮಸ್ಕಾರ. ಎಸ್, ನೀವು ಆಲ್ರೆಡಿ ನಮ್ಮ ಸೀರೀಸ್ನ ನೋಡ್ತಿದ್ದೀರಾ. ಸೀರೀಸ್ನ 4ನೇ ದಿನ ನಾವು ಟಾಪಿಕ್ ತೊಗೊಂಡಿರೋದು ಫೌಂಡೇಶನ್ಸ್ ಬಗ್ಗೆ. ಸೊ ಫೌಂಡೇಶನ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮಿಸ್ ಮಾಡಬೇಡಿ, ತಪ್ಪದೆ ಫುಲ್ ವಿಡಿಯೋನ ನೋಡಿ. ಎಸ್, ಫೌಂಡೇಶನ್ಸ್ ಬಗ್ಗೆ ಹೇಳೋದಾದರೆ ಮೆನಿ ವೆರೈಟೀಸ್ ಆಫ್ ಫೌಂಡೇಶನ್ಸ್ ನಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸೊ ತುಂಬ ಬ್ರ್ಯಾಂಡ್ಸಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಬೆಸ್ಟು ಬಜೆಟಲ್ಲೂ ಹೇಳಿದ್ದೀನಿ ಆ್ಯಂಡ್ ಸ್ವಲ್ಪ ನಿಮಗೆ ಬಜೆಟ್ ಹೈ ಇರೋದ್ರಲ್ಲೂ ಕೂಡ ನಾನು ಬ್ರ್ಯಾಂಡ್ಸ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಈಚ್ ಆ್ಯಂಡ್ ಎವ್ರಿ ಬ್ರ್ಯಾಂಡ್ಸ್ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮಗೆ ಪ್ರೊವೈಡ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇಲ್ಲಿ ನಾನು ಫಸ್ಟ್ ಮಾತಾಡ್ತೀನಿ ಹುಡಾ ಬ್ಯೂಟಿ ಬಗ್ಗೆ. ಸೊ ಹುಡಾ ಬ್ಯೂಟಿ ಈಸ್ ಅ ವೆಲ್ ನೋನ್ ಬ್ರ್ಯಾಂಡ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಹುಡಾ ಬ್ಯೂಟಿಲಿ ಬಂದುಬಿಟ್ಟು ನಾನೊಂದು 2 ಶೇಡ್ಸ್ನ ಪಿಕ್ ಮಾಡಿದ್ದೀನಿ. ಒಂದು ಬಂದುಬಿಟ್ಟು ಶೇಡ್ 210B ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಶೇಡ್ 340G. ಎರಡು ಶೇಡ್ನ ನಾನು ಪಿಕ್ ಮಾಡಿದ್ದೀನಿ. ಸೊ 210 ಬಂದುಬಿಟ್ಟು ಫೇರರ್ ಸ್ಕಿನ್ಗಾಗುತ್ತೆ, 340 ಬಂದುಬಿಟ್ಟು ಮೀಡಿಯಮ್ ಟು ಡಾರ್ಕರ್ ಸ್ಕಿನ್ವರೆಗೂ ಆಗುತ್ತೆ. ಸೊ ಈ ಎರಡು ಶೇಡ್ ಬೆಸ್ಟ್ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ ಹುಡಾ ಬ್ಯೂಟಿ ಬಗ್ಗೆ ನಾನು ಹೇಳೋದಾಯ್ತು ಅಂದರೆ, ಹುಡಾ ಬ್ಯೂಟಿ ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ಸ್ವಲ್ಪ ತಿಕ್ಕಾಗೇ ಇರುತ್ತೆ ಆ್ಯಂಡ್ ಇದ್ರ ಕವರೇಜ್ ಬಂದುಬಿಟ್ಟು ಹೈ ಕವರೇಜ್, ಫುಲ್ ಕವರೇಜ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಟ್ ಈಸ್ ರಿಯಲಿ ಅ ಗುಡ್. ಆ್ಯಂಡ್ ಇದ್ರ ರೇಂಜ್ ಬಗ್ಗೆ ಮಾತಾಡೋದಾದರೆ 3300 ರುಪೀಸ್ ಸಮಥಿಂಗ್ ಆ ಒಂದು ಪ್ರೈಸ್ ರೇಂಜಲ್ಲಿ ಬರುತ್ತೆ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇದಕ್ಕೆ ಯಾವುದಕ್ಕೂ ಟೆಸ್ಟರ್ ಇಲ್ಲದೆ ಇರೋ ಕಾರಣ ನಾನು ನಿಮಗೆ ಲೈವ್ ಆಗಿ ತೋರ್ಸೋಕ್ಕೆ ಆಗ್ತಾ ಇಲ್ಲ. ಸೊ ಈ ಎರಡು ಶೇಡ್ಸ್ ಆ್ಯಂಡ್ ಹುಡಾ ಬ್ಯೂಟಿಲಿ ನಿಮಗೆ ಸಿಗೋವಂಥ ಫಿನಿಶಿಂಗ್ ಬಗ್ಗೆ ನಾನು ಮಾತಾಡೋದಾಯ್ತಂದರೆ, ಒಂದು ಮ್ಯಾಟ್ ಫಿನಿಶ್ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಒಂದು ಫೌಂಡೇಶನ್ನ ನಾನು ಆಯಿಲಿ ಕಾಂಬಿನೇಷನ್ ಸ್ಕಿನ್ಗೆ ಸಜೆಸ್ಟ್ ಮಾಡ್ತೀನಿ. ಆದಷ್ಟು ಡ್ರೈ ಸ್ಕಿನ್ ಅವರಂತೂ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಬಿಕಾಸ್ ತುಂಬ ಕ್ವಿಕ್ಕಾಗಿ ಡ್ರೈ ಆಗೋದ್ರಿಂದ ನಿಮಗೆ ಬ್ಲೆಂಡಿಂಗ್ ಕೂಡ ಡಿಫಿಕಲ್ಟ್ ಆಗುತ್ತೆ. ಅದ್ರ ಜೊತೆಗೆ ಫಿನಿಶಿಂಗ್ ಕೂಡ ಅಷ್ಟು ವಾವ್ ಅನ್ನೋಂಗೆ ನಿಮಗೆ ಸಿಗೋದಿಲ್ಲ. ಆ್ಯಂಡ್ ಅದಕ್ಕೆ ಒಂದು ರೇಂಜಲ್ಲಿ, ಒಂದು ಮೀಡಿಯಮ್ ರೇಂಜಲ್ಲಿ ನಮಗೆ ಸಿಗೋ ಫೌಂಡೇಶನ್ ಅಂದರೆ ಶಾಪರಲ್ ಬ್ರ್ಯಾಂಡ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಫೇವ್ರೇಟ್ ಇದು ಅಂತಲೇ ಹೇಳ್ಬೋದು. ಮೋಸ್ಟ್ ಆಫ್ ದ ಟೈಮ್ ನಾನು ಸ್ಟೂಡೆಂಟ್ಸ್ಗೆಲ್ಲ, ನಾನು ಬಿಗಿನರ್ ಕಿಡ್ಸ್ಗೆ ಸಜೆಸ್ಟ್ ಮಾಡ್ತಿರ್ತೀನಿ. ಇಟ್ ಈಸ್ ರಿಯಲಿ ಗುಡ್ ಆ್ಯಂಡ್ ವಾಟರ್ ಪ್ರೂಫ್ ಕೂಡ, ಮ್ಯಾಟ್ ಫಿನಿಶ್ ಆ್ಯಂಡ್ ಫುಲ್ ಕವರೇಜ್. ಹುಡಾ ಏನು ಕೆಲಸ ಮಾಡುತ್ತೆ, ದಟ್ ಸೇಮ್ ವರ್ಕ್, ಸೇಮ್ ಕವರೇಜ್, ಸೇಮ್ ಫಿನಿಶಿಂಗ್ ನಮಗೆ ಶಾಪರಲ್ಲಿ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಶಾಪರಲ್ಲಿ ನನ್ನ ಹತ್ರ ಟೆಸ್ಟರ್ ಕೂಡ ಇದೆ. ಇಲ್ಲಿ ನನ್ನ ಟ್ಯಾಟೋ ಮೇಲೆ ಅಪ್ಲೈ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಕವರೇಜ್ನ ಪ್ರೊವೈಡ್ ಮಾಡುತ್ತೆ ಅಂತ. ಸೊ ಯು ಕ್ಯಾನ್ ಸಿ ಇಟ್ಸ್ ಪ್ರೊವೈಡೆಡ್ ಫುಲ್ ಕವರೇಜ್. ಆ್ಯಂಡ್ ನಾನು ಇನ್ನೂ ಬ್ಲೆಂಡ್ ಮಾಡ್ತಾನೇ ಇದ್ದೀನಿ ಆ್ಯಂಡ್ ಇನ್ನೂ ಕಮ್ಮಿ ಮಾಡೋಣ ಬೇಕಿದ್ರೆ. ಆ್ಯಂಡ್ ಯು ಕ್ಯಾನ್ ಸಿ ಇಟ್ಸ್ ಕವರ್ಡ್ ಮೈ ಟ್ಯಾಟೋ. ಇಟ್ ಈಸ್ ರಿಯಲಿ ಗುಡ್, ಹೈ ಕವರೇಜ್ ಇರುವಂಥ ಒಂದು ಫೌಂಡೇಶನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಸೊ ನಿಮಗೆ ಹುಡಾ ಬ್ಯೂಟಿ 3300 ರುಪೀಸ್ ಕೊಟ್ಟು ತೊಗೊಳಕ್ಕಾಗಿಲ್ಲ ಅಂದರೆ ಯು ಕ್ಯಾನ್ ಶಿಫ್ಟ್ ಟು ಶಾಪರಲ್. ಆ್ಯಂಡ್ ಇದು ಐ ಥಿಂಕ್ ಇದು 1500, ಎಸ್, ಒಂದು ಒಳ್ಳೆ ಪ್ರೈಸಿಂಗ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಒಂದು ಫೌಂಡೇಶನಲ್ಲಿ ಬೆಸ್ಟ್ ಶೇಡ್ಸ್ನ ನಾನು ಸೆಲೆಕ್ಟ್ ಮಾಡಿರೋದು 2 ಶೇಡ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಒಂದು ಬಂದುಬಿಟ್ಟು ಅರ್ಲಿ ಟ್ಯಾನ್, ಇನ್ನೊಂದು ಬಂದುಬಿಟ್ಟು ಸಾಫ್ಟ್ ಕೋಕೋ ಅಂತ ಅಂದ್ಬಿಟ್ಟು. ಈ 2 ಶೇಡ್ಸ್ ನಿಮಗೆ ಬೆಸ್ಟಾಗಿ ವರ್ಕ್ ಆಗುತ್ತೆ. ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಎಷ್ಟು ಸ್ಕಿನ್ ಬೇಕಾದ್ರೂ ನೀವು ವರ್ಕ್ ಮಾಡ್ಕೋಬಹುದು. ಎರಡು ಸ್ಕಿನ್ ಫೌಂಡೇಶನ್ಸ್ನ ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎಸ್, ಮೈ ಫೇವ್ರೇಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ವೈ ಬಿಕಾಸ್ ಇದನ್ನು ನಾನು ಮೋಸ್ಟ್ ಆಫ್ ನಾನು ಬ್ರೈಡ್ಸ್ಗೆಲ್ಲ ಯೂಸ್ ಮಾಡ್ತಿರ್ತೀನಿ. ದ ಬೆಸ್ಟ್ ಬ್ರ್ಯಾಂಡ್ ನಾರ್ಸ್ ಅಂತಲೇ ಹೇಳ್ತೀನಿ. ಇಟ್ಸ್ ಗಿವ್ ಯು ವೆರಿ ಗುಡ್ ಕವರೇಜ್, ಅಂದರೆ ಮೀಡಿಯಮ್ ಆ್ಯಂಡ್ ಬಿಲ್ಡಬಲ್ ಕವರೇಜ್ನ ಕೊಡುತ್ತೆ. ಬಟ್ ದಟ್ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಟ್ ಹ್ಯಾಸ್ ಅ ರೇಡಿಯಂಟ್ ಫಿನಿಶ್ ಅಂತಲೇ ಹೇಳ್ಬೋದು. ಆ್ಯಂಡ್ ಫಾರ್ ಬ್ರೈಡ್ಸ್, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ನಾರ್ಮಲ್ ಆ್ಯಂಡ್ ಡ್ರೈ ಸ್ಕಿನ್ ಇದ್ದರೆ, ಟ್ರಸ್ಟ್ ಮೀ, ರೇಡಿಯಂಟ್ ಫೌಂಡೇಶನ್ ಮ್ಯಾಜಿಕಲ್ ಆಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ತೀನಿ. ಆ್ಯಂಡ್ ದಿಸ್ ನಾಸ್ ಬ್ರ್ಯಾಂಡ್ ಇಸ್ ಆಲ್ ಟೈಮ್ ಫೇವ್ರೇಟ್ ಅಂತಲೇ ಹೇಳ್ತೀನಿ. ಸೊ ಇದರಲ್ಲಿ ನಾನು ಶೇಡ್ಸ್ ಹೇಳೋದಾದರೆ, ಫಸ್ಟ್ ಶೇಡ್ ನಾನು ಹೇಳ್ತಿದ್ದೀನಿ 661
9. ಸೊ ಇದು ಬಂದುಬಿಟ್ಟು ಮೀಡಿಯಮ್ ಟು ಡಾರ್ಕ್ ಸ್ಕಿನ್ಗೆ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಹೇಳ್ತಾ ಇದ್ದೀನಿ 6608. ಇದು ಬಂದುಬಿಟ್ಟು ಮೀಡಿಯಮ್ ಟು ಫೇರರ್ ಸ್ಕಿನ್ಗೆ ಆಗುತ್ತೆ. ಆ್ಯಂಡ್ ಇದ್ರ ಕನ್ಸಿಸ್ಟೆನ್ಸಿ ಸ್ವಲ್ಪ ವಾಟ್ರಿ ಲಿಕ್ವಿಡಿ ಥರ ಇರುತ್ತೆ. ಆ್ಯಂಡ್ ಇಟ್ ಈಸ್ ಅ ರೇಡಿಯಂಟ್ ಫೌಂಡೇಶನ್. ಆ್ಯಂಡ್ ನಿಮ್ಗೇನಾದರೂ ಐ ವಾಂಟ್ ವೆರಿ ಗ್ಲಾಸಿ ಮೇಕಪ್ ಅಂತ ಅಂದರೆ ಐ ಪ್ರಿಫರ್ ದಿಸ್. ಆ್ಯಂಡ್ ಇದ್ರ ಕಾಸ್ಟ್ ಆಬ್ವಿಯಸ್ಲಿ ಎಕ್ಸ್ಪೆನ್ಸಿವೆ, 4400 ರೂಪೀಸ್. ನನಗೆ ಅದಕ್ಕೊಂದು ಈಕ್ವಲ್ ಸಬ್ಸ್ಟಿಟ್ಯೂಟ್ ಪ್ರಾಡಕ್ಟ್ ಹೇಳಿ ಅನ್ನೋದಾದರೆ ಐ ಪ್ರಿಫರ್ ರೀಕೋಡ್. ಸೊ ರೀಕೋಡ್ ಕೂಡ ನಿಮಗೆ ಇಟ್ ಈಸ್ ಲೈಕ್ ನಾಟ್ ಕಂಪ್ಲೀಟ್ಲಿ ರೇಡಿಯಂಟ್ ಫೌಂಡೇಶನ್, ಸೆಮಿ ಮ್ಯಾಟ್ ಲೈಕ್ ಇಲ್ಯುಮಿನೇಟಿಂಗ್ ಫೌಂಡೇಶನ್ನೇ ಇದು. ಇಲ್ಯುಮಿನೇಷನ್ ಇರುತ್ತೆ, ಆ ರೇಡಿಯಂಟ್ಸ್ ಇದ್ದೇ ಇರುತ್ತೆ, ಬಟ್ ನಾಟ್ ಲೈಕ್ ಕಂಪ್ಲೀಟ್ಲಿ ನಾರ್ಸ್ ಬಂದು ಕಂಪ್ಲೀಟ್ ಇಲ್ಯುಮಿನೇಟ್ ಫೌಂಡೇಶನ್. ಇದು ಬಂದುಬಿಟ್ಟು ಇಲ್ಯುಮಿನೇಟ್ ಕಮ್ ಮ್ಯಾಟ್ ಅಂದರೆ ಸೆಮಿ ಇಲ್ಯುಮಿನೇಟ್ ಇರುತ್ತೆ. ಸೊ ಈ ಎರಡು ಶೇಡ್ನ ನಾನು ಹೇಳ್ತಿದ್ದೀನಿ ಇವಾಗ. ಫಸ್ಟು ಶೇಡ್ ಹೇಳ್ತಿದ್ದೀನಿ, ಶೇಡ್ ನಂಬರ್ 2 ಫಾರ್ ಮೀಡಿಯಮ್ ಟು ಫೇರರ್ ಸ್ಕಿನ್ ಆ್ಯಂಡ್ ಶೇಡ್ ನಂಬರ್ 06 ಫಾರ್ ಮೀಡಿಯಮ್ ಟು ಡಾರ್ಕ್ ಸ್ಕಿನ್. ಆ್ಯಂಡ್ ಇದು ಕೂಡ ಅಷ್ಟೇ ಒಂದು ಬಡ್ಜೆಟಲ್ಲಿ ನಿಮಗೆ ವೆರಿ ಗುಡ್ ಅಂತಲೇ ಹೇಳ್ತೀನಿ. ಆ್ಯಂಡ್ ದಿಸ್ ಕಾಸ್ಟ್ ಯು ಅರೌಂಡ್ 800 ರೂಪೀಸ್. ಸೊ 800 ರೂಪೀಸ್ಗೆ ಇದ್ರ ಕೆಲಸ ನಿಜವಾಗ್ಲೂ ಎಕ್ಸ್ಟ್ರಾಡಿನರಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಿಸ್ ಇಸ್ ರಿಯಲಿ ಗುಡ್, ಒಂದು ಬಡ್ಜೆಟಲ್ಲಿ ಸಿಗೋವಂಥದ್ದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಅದೇ ರೀಕೋಡ್ದು ಒಂದು ಪ್ರಾಡಕ್ಟ್ ತೊಗೊಂಡು ನಿಮಗೆ ಒಂದು ಲೈವ್ ಡೆಮೋ ತೋರಿಸ್ತೀನಿ. ಆ್ಯಂಡ್ ಐ ಆಮ್ ರಿಯಲಿ ಸಾರಿ, ಆ್ಯಸ್ ಐ ಟೋಲ್ಡ್ ಯು, ನಾರ್ಸ್ ಈಸ್ ಅ ಪ್ರೀಮಿಯಮ್ ಬ್ರ್ಯಾಂಡ್. ನಮಗೆ ಇದರಲ್ಲಿ ಒಂದು ಬ್ರ್ಯಾಂಡ್ ಸ್ಟೋರ್ಸಲ್ಲಿ ಮಾತ್ರನೇ ಟೆಸ್ಟರ್ಸ್ ಅವೈಲೇಬಲ್ ಇರುತ್ತೆ. ಸೊ ಈ ವೈಭವ್ ಸ್ಟೋರಲ್ಲಿ ನಮಗೆ ಟೆಸ್ಟರ್ ಆ್ಯಸ್ ಆಫ್ ಅವೈಲೇಬಲ್ ಇಲ್ಲ. ಸೊ ಅದಕ್ಕೆ ರೀಕೋಡ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫಾರ್ ಸ್ಯಾಂಪಲ್. ಸೊ ಎಗೇನ್ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ರೀಕೋಡ್. ಆ್ಯಕ್ಚುಲಿ ಇದನ್ನು ಅಂಡರ್ ಎಸ್ಟಿಮೇಟ್ ಮಾಡೋಗೇ ಇಲ್ಲ. ಆ್ಯಂಡ್ ನೀವೇ ಹೇಳಿ ಇದನ್ನು ಅಂಡರ್ ಎಸ್ಟಿಮೇಟ್ ಮಾಡಬೇಕಾ ಮಾಡಬಾರ್ದಾ ಅಂತ. ಬಿಕಾಸ್ 800 ರೂಪೀಸ್ ಬಜೆಟ್ ಅಂದಿದ ತಕ್ಷಣ ನಾವು ಯೋಚನೆ ಮಾಡ್ತೀವಿ. ಆ್ಯಂಡ್ ಯು ಕ್ಯಾನ್ ಸಿ ದ ಕವರೇಜ್. ಈವನ್ ಇದು ಕೂಡ ಫುಲ್ ಕವರೇಜ್ನ ಪ್ರೊವೈಡ್ ಮಾಡ್ತಾ ಇದೆ. ಆ್ಯಂಡ್ ಈವನ್ ನಾನು ಬ್ಲೆಂಡರಲ್ಲಿ ಕೂಡ ಬ್ಲೆಂಡ್ ಮಾಡಿ ತೋರಿಸ್ತೀನಿ. ಇಟ್ ಈಸ್ ಪ್ರೊವೈಡಿಂಗ್ ರಿಯಲಿ ಅ ಗುಡ್ ಕವರೇಜ್. ಆ್ಯಂಡ್ ಮೇಜರಾಗಿ ಇನ್ನೊಂದು ನನಗೆ ಈ ಒಂದು ಪ್ರಾಡಕ್ಟಲ್ಲಿ ಇಷ್ಟ ಆಗಿದೆ ಏನು ಅಂತಂದರೆ, ಎಕ್ಸಸ್ ಎಲ್ಲ ರಿಮೂವ್ ಮಾಡಿದ್ರೂ ಕೂಡ ಐ ಆಮ್ ಗೆಟಿಂಗ್ ರಿಯಲಿ ಗುಡ್ ಕವರೇಜ್. ಟ್ಯಾಟೋ ಇಸ್ ಕವರ್ಡ್. ಆ್ಯಂಡ್ ವೈ ಐ ಆಮ್ ಸಜೆಸ್ಟಿಂಗ್ ರೀಕೋಡ್, ಒಂದು 800 ರೂಪೀಸ್ ರೇಂಜಲ್ಲಿ ಸಿಗುವಂಥ ಒಂದು ಪ್ರಾಡಕ್ಟ್ ಇಷ್ಟು ಅಮೇಝಿಂಗಾಗಿ ವರ್ಕ್ ಆಗೋದು, ಇಟ್ ಈಸ್ ರಿಯಲಿ ಗುಡ್ ಅಂತ ನನಗನ್ಸುತ್ತೆ. ಸೊ ಇಟ್ ಈಸ್ ವರ್ತ್ ಬೈಯಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಾರ್ ಸಿಂಪಲ್ ಕಿಟ್, ನಿಮ್ಮ ಸೆಲ್ಫ್ ಮೇಕಪ್ಗೆ ದಿಸ್ ಇಸ್ ರಿಯಲಿ ಸಫಿಷಿಯೆಂಟ್ಲಿ ಎನಫ್. ಸೊ ಅದಕ್ಕೆ ನಾನು ಈ ಬ್ರ್ಯಾಂಡ್ನ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಫೌಂಡೇಶನ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ. ಹೋಪ್ ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಶೇಡ್ಸ್ ಕೂಡ ಹೇಳಿದ್ದೀನಿ. ಕಮೆಂಟ್ ಮಾಡಿ ಹೇಳಿ ಹೇಗಿದೆ ನಮ್ಮ ಈ ಒಂದು ಸೀರೀಸ್ ಹಾಗೆ ಈ ಎಪಿಸೋಡ್ಸ್ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಆ್ಯಂಡ್ ಫೈನಲಿ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ.